ಹಾಯ್ ಆಲ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೈಟ್ ತೇಜೂಸ್ ಬ್ರೈಟ್ ಐಡಿಯಾಸ್. ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಲ್ರೆಡಿ 10 ಗಂಟೆ ಆಗಿದ್ದರಿಂದ ಮಕ್ಕಳಿಗೆ ಲೈಟಾಗಿ ಟಿಫನ್ ಕೊಡಿಸ್ಕೊಂಡು ಹೋಗೋಣ, ಇಲ್ಲಾಂದರೆ ದೇವ್ರ ದರ್ಶನ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಸ್ವಲ್ಪ ಟಿಫನ್ ಮುಗಿಸ್ಕೊಂಡು ಯಾವುದಾದ್ರೂ ಹೊಸ ಟೆಂಪಲ್ಗೆ ಹೋಗೋಣ, ಇಷ್ಟು ದಿನ ಹೋಗದೇ ಇರೋದಕ್ಕೆ ಅಂತ ನೋಡುವಾಗ ಇಲ್ಲೇ ಹತ್ತಿರದಲ್ಲಿದ್ದ ದತ್ತಶ್ರೀ ವೆಂಕಟೇಶ್ವರ ಟೆಂಪಲ್ ವಿಸಿಟ್ ಮಾಡುವ ಅಂತ ಅಂದ್ಕೊಳ್ತಾ ಇದ್ದೀವಿ. ಇದು ನಂಜನಗೂಡು ರೋಡ್ನಲ್ಲಿ ಟ್ರಾವೆಲ್ ಮಾಡುವಾಗಲೆಲ್ಲ ಅಂದ್ಕೊಳ್ತಾ ಇದೆ ಈ ಟೆಂಪಲ್ಗೆ ಒಂದ್ಸಲ ವಿಸಿಟ್ ಮಾಡಬೇಕು ಅಂತ ಹೇಳಿ. ಸೊ ಇವತ್ತು ಫ್ಯಾಮಿಲಿ ಜೊತೆ ಬರ್ತಾ ಇದ್ದೀನಿ. ವೀಕ್ ಡೇಸ್ನಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ದೇವರ ದರ್ಶನ ಇದೆ. ಆಮೇಲೆ ತೆರೆ ಎಳೆದು ಬಿಡ್ತಾರೆ ಅಂತ ಗೊತ್ತಾಯಿತು. ಸೊ ಬೇಗ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಒಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ನಾವಿವಾಗ ಇಲ್ಲೇ ವೆಹಿಕಲ್ನ ಪಾರ್ಕ್ ಮಾಡಿ ಒಳಗಡೆ ಹೋಗ್ತಾ ಇದ್ದೀವಿ. ನಾವು ದೇವಸ್ಥಾನಕ್ಕೆ ಎಂಟ್ರಿ ಆದ ಬಲಭಾಗದಲ್ಲೇ ತುಲಾಭಾರದ ಕೌಂಟರು ಮತ್ತು ಪ್ರಸಾದದ ಕೌಂಟರ್ ಇದೆ. ಇವತ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅಷ್ಟೇನು ರಶ್ ಕೂಡ ಇರಲಿಲ್ಲ. ಆ್ಯಂಡ್ ಈ ದೇವಸ್ಥಾನದಲ್ಲಿ ಪ್ರಮುಖವಾಗಿ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿನ ಕಾಣ್ಬೋದು. ಇಲ್ಲಿ ಹರಕೆ ಹೊತ್ತು ತೆಂಗಿನಕಾಯಿ ಕಟ್ಬೋದು. ಒಂದು ಮಂತ್ರನ ಹೇಳ್ಕೊಡ್ತಾರೆ, ತ್ವಮಸ್ವಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮನ್ ಯತ್ನ ಮಾತ್ಸಾಯ ದುಃಖಕ್ಷಯ ಕರೋಭವ. ಈ ಮಂತ್ರವನ್ನು ತೆಂಗಿನಕಾಯಿ ಕಟ್ಟಿದ ನಂತರ 16 ಡೇಸ್ ಮಾರ್ನಿಂಗ್ ಮತ್ತು ಈವ್ನಿಂಗ್ 2 ಸಲ ಹೇಳ್ಕೊಳ್ತಾ 16 ಡೇಸ್ ಬಿಟ್ಟು ಬಂದು ಇಲ್ಲಿ ಪೂಜೆ ಮಾಡಿಸಿ ನಾವು ಕಟ್ಟಿರೋ ತೆಂಗಿನಕಾಯಿನ ರಿಟರ್ನ್ ಕೊಡ್ತಾರೆ. ಇದನ್ನು ತೊಗೊಂಡೋಗಿ ಮನೆಯಲ್ಲಿ ಫ್ಯಾಮಿಲಿ ಎಲ್ಲ ಪೂಜೆ ಮಾಡಿ ಸ್ವೀಟ್ ಮಾಡಿ ತಿನ್ನಿ ಅಂತ ಹೇಳ್ತಾರೆ. ಆ್ಯಂಡ್ ನಾನಿವಾಗ ಇಲ್ಲೇ ಇದ್ದ ಪೂಜಾ ಕೌಂಟರ್ ಮತ್ತು ಹೂವು ಕೌಂಟರ್ನಲ್ಲಿ ತುಳಸಿ ಹಾರ ಮತ್ತು ಮಲ್ಲಿಗೆ ಹೂವನ್ನು ತಗೊಂಡು ಹೋಗ್ತಾ ಇದ್ದೀನಿ. ಅರ್ಚನೆ ಮತ್ತು ಅಷ್ಟೋತ್ತರ ಮಾಡಿಸೋಣ ಎಲ್ಲರ ಹೆಸರಿನಲ್ಲೂ ಅಂತ. ದೇವಸ್ಥಾನ ಅಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಮತ್ತು ನಾನು ತಿರುಪತಿಗೆ ಬಂದಿದ್ದೀನೇನೋ ಅನ್ನಿಸ್ತಾ ಇದೆ ನನಗಂತೂ. ನೀವಿವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ದತ್ತಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಎಂಟ್ರೆನ್ಸು. ದೇವಸ್ಥಾನದ ಒಳಗಡೆ ವಿಡಿಯೋನ ಮಾಡೋ ಹಾಗಿಲ್ಲ. ಆ್ಯಂಡ್ ಸೀಲಿಂಗ್ ಡಿಸೈನ್ ನೋಡ್ಬೋದು ನೀವು. ಕಮಲ ಮತ್ತು ಅದರ ದಳಗಳಲ್ಲಿ ವಿಷ್ಣುವಿನ ಅವತಾರಗಳನ್ನು ಒಂದೊಂದು ದಳದಲ್ಲೂ ಎಷ್ಟು ಚೆಂದ ಕಾಣುವಂತೆ ಡಿಸೈನ್ ಮಾಡಿದಾರಲ್ಲ. ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಬರುವಾಗ ನಾಮಕೋಟಿ ಮಂಟಪ ಕೂಡ ಇದೆ. ನಾವಿಲ್ಲಿ ರಂಗೋಲಿ ಆರ್ಟ್ ಕೂಡ ಎಷ್ಟು ಚೆನ್ನಾಗಿ ಬಿಡಿಸ್ತಾ ಇದ್ದಾರೆ ಅಲ್ವಾ. ನಮಗಂತೂ ಇವತ್ತಿನ ದಿನ ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಇಲ್ಲಿಂದ ಹೊರಡೋ ಟೈಮ್ ಆಗಿದೆ. ಆ್ಯಂಡ್ ಬ್ರೋ ಹೇಳ್ತಾ ಇದ್ದಾನೆ, ಫ್ಯಾಮಿಲಿ ಎಲ್ಲ ಇದ್ದೀವಿ, ಹೋಗುವಾಗ ರೋಡ್ ಸೈಡಲ್ಲೇ ಒಂದು ಫರ್ನಿಚರ್ ಶಾಪ್ಗೆ ಹೋಗೋಣ ಕಣೆ, ವಿಸಿಟ್ ಮಾಡೋಣ ಅಂತ ಇದ್ದಾನೆ. ಆ್ಯಂಡ್ ಹಳೆ ಕಾಟ್ಗೆಲ್ಲ ಬಾಯಿ ಹೇಳೋಣ, ಹೊಸದಾಗಿ ಹೈಡ್ರಾಲಿಕ್ ಕಾಟ್ ಮತ್ತು ಸೋಫಾ ಸೆಟ್ನ ಬುಕ್ ಮಾಡಿಬಿಟ್ಟು ಹೋಗೋಣ ಅಂತ ಇದ್ದಾನೆ. ನಾವು ಈ 3+2 ಸೀಟರ್ ಸೋಫಾ ಸೆಟ್ನ ಬೈ ಮಾಡಿದ್ವಿ. ಆ್ಯಂಡ್ ಇಲ್ಲೊಂದು ದೇವ್ರ ಮಂಟಪ ಎಷ್ಟು ಚೆನ್ನಾಗಿದೆ ಅಲ್ವಾ, ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಹೈಡ್ರಾಲಿಕ್ ಕಾಟ್ ಕೂಡ ಬುಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡೋ ಅಷ್ಟರಲ್ಲಿ ನಾವು ಬುಕ್ ಮಾಡಿದ್ದ ಎಲ್ಲ ಫರ್ನಿಚರ್ಸ್ ಕೂಡ ಅವರು ಕಳಿಸ್ಕೊಟ್ಟಿದ್ದಾರೆ. ಫ್ರೀ ಡೆಲಿವರಿ ಅಂತ ಹೇಳಿದರು. ನಾವು ಎಲ್ಲೆಲ್ಲಿ ಪ್ಲೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಆ ಜಾಗಕ್ಕೆ ಆಯಾ ಫರ್ನಿಚರ್ಸ್ನ ಇಡಿಸ್ತಾ ಇದ್ದೀವಿ. ಕಾಟ್ದು ಎಲ್ಲ ಸಿಂಗಲ್ ಶೀಟ್ಸ್ಗೆ ಅವ್ರು ರ್ಯಾಪ್ ಮಾಡಿ ಕಳಿಸಿದ್ರು, ಯಾವುದೇ ರೀತಿ ಡ್ಯಾಮೇಜಸ್ ಆಗಬಾರ್ದು ಅಂತೇಳಿ. ಆ್ಯಂಡ್ ಇವಾಗ ಅವರು ಕಾಟ್ ಎಲ್ಲ ನೀಟಾಗಿ ಅರೇಂಜ್ ಮಾಡಿಕೊಟ್ಬಿಟ್ಟು ಹೋಗಿದ್ದಾರೆ. ನಾನಿವಾಗ ನೀಟಾಗಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಲ ಡಸ್ಟ್ ಇತ್ತು, ಸೊ ಅದರಿಂದ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಕ್ವೀನ್ ಸೈಜ್ ಬೆಡ್ ಕೂಡ ಆರ್ಡರ್ ಮಾಡಿದ್ವಿ. ಇದ್ರದ್ದು ರ್ಯಾಪ್ ಕವರ್ನೆಲ್ಲ ತೆಗೆದುಬಿಟ್ಟು ಎಲಾಸ್ಟಿಕ್ ಬೆಡ್ ಸ್ಪ್ರೆಡ್ನ ಹಾಕಿ ನೀಟಾಗಿ ಅರೇಂಜ್ ಮಾಡಿಕೊಂಡು ಈ ವರ್ಕೆಲ್ಲ ಒಂದು ಹಂತಕ್ಕೆ ಮುಗೀತು. ಸೊ ಸಂಜೆ ಮೇಲೆ ಸರ್ಕಲ್ ಕಡೆ ವಾಕ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಸಿಸ್ಟರ್ ಮತ್ತು ನಾನು. ಮಕ್ಳು ಯಾರು ಬೇಡ ಕಣೆ, ನಾವಿಬ್ಬರೇ ಹೋಗೋಣ ಅಂದ್ಕೊಂಡಿದ್ದೀವಿ. ಬಟ್ ನಾನು ಚಿಕ್ಕವ್ನು ಕೇಳಬೇಕಲ್ಲ, ಅವ್ನು ನಮ್ಮ ಜೊತೆಗೆ ಬಂದ. ಸಿಸ್ಟರ್ ಈ ಅಕ್ವೇರಿಯಮ್ದು ಔಟ್ಲುಕ್ ನೋಡಿ ಹೇಳ್ತಾ ಇದ್ದಾಳೆ, ಬಾರೆ ನೀನೊಂದು ಫಿಶ್ ಟ್ಯಾಂಕ್ ತೊಗೊಳ್ವೆ ಅಂತ. ಸೊ ನನಗೆ ಯಾಕೆ ಇಷ್ಟ ಆಗ್ತಾಯಿಲ್ಲ, ಯಾಕಂದರೆ ಮಕ್ಕಳು ಕ್ರಿಕೆಟ್ ಮತ್ತು ಫುಟ್ಬಾಲ್ನ ಮನೆ ಒಳಗಡೆ ಆಡ್ತಾರೆ, ಹಾಳು ಮಾಡಿಬಿಡ್ತಾರೆ ಕಣೆ. ಇನ್ನು ಸ್ವಲ್ಪ ದಿನ ಆದಮೇಲೆ ತೊಗೊಳ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಬಾ, ನ್ಯಾನೋ ಟ್ಯಾಂಕ್ನ ಬೈ ಮಾಡುವಂತೆ, ಚಿಕ್ಕದಾಗಿರುತ್ತೆ ಮತ್ತು ಸ್ಪೇಸ್ ಕೂಡ ಸೇವ್ ಆಗುತ್ತೆ, ಈಸಿಯಾಗಿ ನೀನು ಕ್ಲೀನ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇದ್ದಾಳೆ. ಬನ್ನಿ ಆಗಿದ್ದರೆ ಒಳಗಡೆ ಹೋಗೋಣ. ನೋಡಿ ಇಲ್ಲಿ ಎಷ್ಟೊಂದು ವೆರೈಟೀಸ್ ಆಫ್ ಫಿಶಸ್ ಇದೆ. ನಾನು ಇದೇ ಫಸ್ಟ್ ಟೈಮು ಅಕ್ವೇರಿಯಮ್ಗೆ ವಿಸಿಟ್ ಮಾಡ್ತಾ ಇರೋದು. ನಾವು ಯಾವ ಫಿಶ್ನ ಬೈ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ. ಏರಿಯೇಷನ್ ಇಲ್ದಿರೋ ಲಾಂಗ್ ಟೈಮ್ ಇರೋ ಬೆಟಾ ಫಿಶ್ ಅಂದರೆ ಫೈಟರ್ ಫಿಶ್ ಮತ್ತು ಗಪ್ಪಿ ಫಿಶ್ನ ತೊಗೊಂಡ್ವಿ. 200 ರುಪೀಸು ಫೈಟರ್ ಫಿಶ್ಶು ಆ್ಯಂಡ್ 100 ರುಪೀಸ್ಗೆ 4 ಗಪ್ಪಿ ಫಿಶ್ನ ಕೊಟ್ಟಿದ್ದಾರೆ. ನ್ಯಾನೋ ಟ್ಯಾಂಕು 1.5 ಲೀಟರ್ ಡಿವೈಡರ್ ಕೂಡ ಇದೆ. ಒಂದು ಸೈಡ್ಗೆ ಗಪ್ಪಿ ಫಿಶ್ಶು ಮತ್ತು ಇನ್ನೊಂದು ಸೈಡ್ಗೆ ಫೈಟರ್ ಫಿಶ್ನ ಹಾಕೋಬೋದು ಅಂತ ಹೇಳಿ ಈ ನ್ಯಾನೋ ಟ್ಯಾಂಕ್ನ ಬೈ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಬುದ್ಧ ಸ್ಟಾಕ್ಸ್ ಅವೈಲಬಲ್ ಇತ್ತು. ಸ್ಟೋನ್ ಮತ್ತು ರೆಸಿನ್ ಮೆಟೀರಿಯಲ್ಲೇ ಮಾಡಿರುವ ಬುದ್ಧ ಸ್ಟಾಕ್ಸ್ ಕಲೆಕ್ಷನ್ಸ್ ತುಂಬಾ ಇತ್ತು. ನಾವು ಈ ಬುದ್ಧ ಐಡಲ್ನ ತೊಗೊಂಡ್ವಿ. ವಾಟರ್ ಪ್ರೂಫ್ ಇದು, ಕಲರ್ ಏನು ಫೇಡ್ ಆಗಲ್ಲ ಅಂತ ಹೇಳಿದರು. ಬೇಸ್ಗಾಗಿ ಕಲರ್ ಸ್ಟೋನ್ 1/2 kg ತೊಗೊಂಡ್ವಿ. ಮತ್ತು ಒಂದು ಬುಷ್ ಪ್ಲ್ಯಾಂಟ್ ಅಟ್ರಾಕ್ಷನ್ಗೆ ಅಂತ ಹೇಳಿ ಮತ್ತು ಒಂದು ಪ್ಯಾಕೆಟ್ ಫಿಶ್ ಫುಡ್ನ ತೊಗೊಂಡು ಮನೆಗೆ ಬಂದ್ವಿ.
ಮನೆಗೆ ಬಂದ ಮೇಲೆ ಮಕ್ಕಳ ಕೈಯಿಂದನೇ ಸೆಟ್ ಮಾಡಿಸ್ತಾ ಇದ್ದೀವಿ ಅಕ್ವೇರಿಯಮ್ನ. ಇದೇ ನೋಡಿ ನ್ಯಾನೋ ಟ್ಯಾಂಕು, ಡಿವೈಡರ್ ಕೂಡ ಇದೆ. ಫಿಲ್ಟರ್ ವಾಟರ್ ಹಾಕಿ ಬೇಸ್ಗೆ ಕಲರ್ ಸ್ಟೋನ್ ಹಾಕ್ತಾ ಇದ್ದಾರೆ ಮಕ್ಕಳು. ಥ್ಯಾಂಕ್ ಯು ಅಮ್ಮ ಅಂತ ಹೇಳ್ತಾ ಹ್ಯಾಪಿಯಾಗಿ ಮೊಬೈಲ್ನ ಬಿಟ್ಟು ಫಿಶ್ ಟ್ಯಾಂಕ್ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಅವರು ಪ್ಯಾಕೆಟ್ನಲ್ಲಿ ಹಾಕ್ಕೊಟ್ಟಿದ್ದ ವಾಟರ್ನೆಲ್ಲ ತೆಗೆದು ಇವಾಗ ಫಿಲ್ಟರ್ ವಾಟರ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಫಿಶಸ್ನ. 2 sets ಆಫ್ ಟ್ಯಾಂಕ್ ಕೂಡ ಅರೇಂಜ್ ಮಾಡಿದ್ದಾಯಿತು. ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಮನೆಯಲ್ಲೂ ಫಿಶ್ ಟ್ಯಾಂಕ್ಸ್ ಇಟ್ಕೊಳ್ಳೋದು ಒಂಥರ ಟ್ರೆಂಡ್ ಆಗಿದೆ. ಮತ್ತು ವಾಸ್ತು ಪ್ರಕಾರ ಆಗಲಿ ಅಥವಾ ಡೆಕೋರೇಷನ್ ಪರ್ಪಸ್ ಆಗಲಿ ಮಾಡಿಸಿದ್ದು ಈ ಥರ ಫಿಶ್ ಟ್ಯಾಂಕ್ಸ್ ಅಂತಲೇ ಹೇಳ್ಬೋದು. ಮಕ್ಕಳು ಮೊದಲು ಮೊಬೈಲ್ಸ್ನ ಬಿಟ್ಟು ಈ ಥರ ಒಂದು ಆ್ಯಕ್ಟಿವಿಟಿಗೆ ಸೆಟ್ ಆಗ್ತಾರೆ. ಈ ಥರ ಫಿಶಸ್ ಟ್ಯಾಂಕ್ಸಿಂದ ನಮಗೂ ಒಂದು ರಿಲ್ಯಾಕ್ಸ್ ಮೂಡ್ ಸಿಗುತ್ತೆ ಮತ್ತು ಮಕ್ಕಳ ಕಾನ್ಸಂಟ್ರೇಷನ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ. ಮಕ್ಕಳು ಇವಾಗ ಅವ್ರವ್ರ ಟ್ಯಾಂಕ್ಸ್ನ ಅರೇಂಜ್ ಮಾಡಿಕೊಂಡು ಅವ್ರ ಪಪ್ಪನಿಗೆ ತೋರಿಸ್ತಾ ಇದ್ದಾರೆ. ಈ ಒಂದು ಬುದ್ಧ ಸ್ಟಾಕ್ನ ಅಕ್ವೇರಿಯಂ ಒಳಗಡೆ ಪ್ಲೇಸ್ ಮಾಡಿದ್ವಿ. ಬುಷ್ ಪ್ಲಾಂಟ್, ಕಲರ್ ಸ್ಟೋನ್ ಬೇಸ್ ಜೊತೆಗೆ ಮತ್ತು ಫಿಶಸ್ ಜೊತೆಗೆ ಸಖತ್ ಲುಕ್ ಕೊಡ್ತಾ ಇದೆ ನಮ್ಮ ಅಕ್ವೇರಿಯಂ ಅಂತಲೇ ಹೇಳ್ಬೋದು. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತಾ, ಹಾಗಿದ್ರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ.